ಸೊ ಈ ನಾಯಿಗಳನ್ನ ಯಾಕೆ ರೀಲೊಕೇಟ್ ಮಾಡಬೇಕು ಅಂತ ಕೋರ್ಟ್ ಆರ್ಡರ್ ಮಾಡಿದೆ, ಅದ್ರ ಬಗ್ಗೆ ಹೇಳ್ಬೋದಾ ತಾವು? ಆಕ್ಚುಲಿ ಅದು ಒಬ್ರು ಸುಪ್ರೀಂ ಕೋರ್ಟ್ ಜಡ್ಜ್ ಒಬ್ರು ಅದು ನಾಯಿ ಕಚ್ಚಿನೇ ಐ ಮೀನ್ ಮಗು ಸತ್ತೋಗಿದೆ ಅಂತ ಒಂದು ಆರ್ಟಿಕಲ್ ನೋಡಿ ಅವ್ರು ಆಕ್ಚುಲಿ ಸುಮೋಟೋ ಅಂದ್ರೆ ಅವ್ರು ತಾನಾಗೆ ಕೇಸ್ ತಗೊಂಡು ಜಜ್ಮೆಂಟ್ ಕೊಟ್ಟಿರೋದು. ಆಕ್ಚುಲಿ ಇದಕ್ ಮುಂಚೆ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, ಇವಾಗ ನಾಯಿಗಳನ್ನ ಹೇಗೆ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡ್ಬೇಕು ಅಂದ್ರೆ ಸ್ಟೆರಿಲೈಸ್ ಮಾಡ್ಬೇಕು, ವ್ಯಾಕ್ಸಿನೇಟ್ ಮಾಡ್ಬೇಕು, ರೀಲೊಕೇಶನ್ ಮಾಡಬಾರ್ದು ಅಂತ. ಬಟ್ ಅದನ್ನೆಲ್ಲ ಯಾವ್ದು ಕನ್ಸಿಡರ್ ಮಾಡದೆ ಇವ್ರ ಈ ಕೇಸನ್ ಇವರೇ ತಗೊಂಡು ಇವಾಗ ಜಜ್ಮೆಂಟ್ ಕೊಟ್ಟಿರೋದು. ಬಟ್ ಅವ್ರು ಕೊಟ್ಟಿರೋ ಜಜ್ಮೆಂಟ್ ಏನು ಅಂದ್ರೆ 8 ವಾರದೊಳಗೆ ಎಲ್ಲಾ ನಾಯಿಗಳನ್ನು ಇಟ್ಕೊಂಡೋಗಿ ನೀವು ಶೆಲ್ಟರ್ ನಲ್ಲಿ ಹಾಕ್ಬೇಕು ಅಂತ. ಅಂಡ್ ದಟ್ಸ್ ಟೋಟಲಿ ಇಂಪ್ರಾಕ್ಟಿಕಲ್ ಅಂಡ್ ದಟ್ ಇಸ್ ನಾಟ್ ಅ ಹ್ಯೂಮನ್ ವೇ ಟು. ಶೆಲ್ಟರ್ ಇದೆಯಾ? ಅಷ್ಟು ಶೆಲ್ಟರ್ಸ್ ಇಲ್ಲ, ಆಕ್ಚುಲಿ ಶೆಲ್ಟರ್ಸ್ ಇಲ್ಲ. ಸೊ ಫಸ್ಟ್ ಅದನ್ನ ಕಟ್ಟಬೇಕು. ಅಂಡ್ ವಿ ಆರ್ ಟಾಕಿಂಗ್ ಅಬೌಟ್ ಅ ಲಾಟ್ ಆಫ್ ಮನಿ, ಕ್ರೋರ್ಸ್ ಆಫ್ ಮನಿ ಶೆಲ್ಟರ್ಸ್ ಕಟ್ಟೋದು. ಮತ್ತೆ ಅದ್ರ ಮ್ಯಾನೇಜ್ಮೆಂಟ್ ಲ್ಯಾಂಡ್ ಇಲ್ಲ. ಅವ್ರು ಮಾಡ್ಬೇಕಾಗಿರೋ ಕೆಲಸ ಏನು? ವ್ಯಾಕ್ಸಿನೇಟ್ ಮಾಡಿ, ಸ್ಟೆರಿಲೈಸ್ ಮಾಡಿ, ವಾಪಸ್ ಅದೇ ಲೊಕೇಶನ್ ಅಲ್ಲಿ ಬಿಡುವಾಗ ಎಷ್ಟೋ ಕಾಟ ಕಡಿಮೆ ಆಗುತ್ತೆ. ಸೊ ನಾನ್ ಕೇಳೋದು, ಈ ಡಿಸಿಷನ್ ಏನಿದೆ ಅದು ರಿವರ್ಸ್ ಆಗತ್ತಾ? ಖಂಡಿತ ಡಿಸಿಷನ್ ರಿವರ್ಸ್ ಆಗುತ್ತೆ. ಬಿಕಾಸ್ ದಿಸ್ ಇಸ್ ನಾಟ್ ಅ ಪ್ರಾಕ್ಟಿಕಲ್ ಸೊಲ್ಯೂಷನ್. ದೇರ್ ಆರ್ ಲಾಟ್ ಆಫ್ ಇಶ್ಯೂಸ್ ಇನ್ ದ ಕಂಟ್ರಿ. ಐ ಥಿಂಕ್ ದೋಸ್ ಹ್ಯಾವ್ ಟು ಬಿ ಗಿವನ್ ಪ್ರಯಾರಿಟಿ ಟು. ಬಟ್ ದಿಸ್ ಇಸ್ ಲೈಕ್ ಅಬ್ಸಲ್ಯೂಟ್ಲಿ ಸ್ಟುಪಿಡಿಟಿ ಇನ್ ಕೇಳಿದ್ರೆ. ಇನ್ಫ್ಯಾಕ್ಟ್ ಈ ಫುಲ್ ಇಂಟರ್ವ್ಯೂನ ನೀವು ಯೂಟ್ಯೂಬ್ ನಲ್ಲಿ ಅಲ್ಟ್ರಾ HD 4K ನಲ್ಲಿ ನೋಡಬಹುದು. ಜೊತೆಗೆ ಆಲ್ ಲೀಡಿಂಗ್ ಪ್ಲಾಟ್ಫಾರ್ಮ್ಸ್ ಸ್ಪಾಟಿಫೈ, ಅಮೆಜಾನ್ ಮ್ಯೂಸಿಕ್, ಗೂಗಲ್ ಪಾಡ್ಕಾಸ್ಟ್, ಆಪಲ್ ಪಾಡ್ಕಾಸ್ಟ್ ನಲ್ಲಿ ಕೂಡ ಎಂಜಾಯ್ ಮಾಡಬಹುದು.